ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ನೇಮ್ ಬಂದು ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸು. ಇವತ್ತು ನಾನು ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಅದನ್ನು ನಾನು ಹೆರೆದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಪೀಸ್ ಮಾಡಿಟ್ಕೊತಾ ಇದ್ದೀನಿ. ಹೀರೆಕಾಯಿ ಎಳೆಯದಾಗಿದೆ, ಸಿಪ್ಪೆ ತೆಗೆದುಬಿಟ್ಟು ಪೀಸ್ ಮಾಡಿಟ್ಕೊತಾ ಇದ್ದೀನಿ. ಈ ಥರ ಪೀಸ್ ಆದರೆ ಸಾಕು. ಪಲ್ಯಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿಕಾಯಿ ಒಂದು 4 ಹಾಕ್ತಿದ್ದೀನಿ. ದಪ್ಪ ಮೆಣಸಿಕಾಯಿ ಒಂದೇ ಒಂದು ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಅಂತ. ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಚೆನ್ನಾಗಾಗುತ್ತೆ ಪಲ್ಯಕ್ಕೆ. ಮಧ್ಯದಲ್ಲಿ ನೆನೆಸಿಟ್ರೆ ಬೆಳ್ಳುಳ್ಳಿ ಪೀಸ್ ಒಂದು 4-5 ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಅದು ಬೇಯುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಉಡುಪಲ್ಯಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಟೇಸ್ಟ್ ಕೊಡುತ್ತೆ ಅಂತ. ಹೆಚ್ಚಿದ ಹೀರೆಕಾಯಿ ಹಾಕ್ತಿದ್ದೀನಿ. ಅದಕ್ಕೇನಂತ ನೀರೇನು ಹಾಕೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಎಲ್ಲ ಚಿಮುಕ್ಸ್ತೀನಿ ಅಷ್ಟೇ, ಬೇಗ ಬೆಂದ್ಬಿಡುತ್ತೆ. ಇದು ಕಾವಿಗೆ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಇದು ಅಕ್ಕಿ ರೊಟ್ಟಿಗೆ, ಅನ್ನಕ್ಕೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಗೆ ಒಂದು ಸ್ವಲ್ಪ ಹುಳಿ ಹಾಕ್ತೀನಿ. ಹೀರೆಕಾಯಿ ಉಡುಪಲ್ಯ ಬೇಗನೆ ಮುಗಿದೋಗುತ್ತೆ. ಮಾಡೋದು ಈಸಿ, ನೆಂಚ್ಕೊಳ್ಳೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಯಾರಾದ್ರೂ ಬಂದರೆ ತಕ್ಷಣಕ್ಕೆ ಮಾಡಿಬಿಡ್ಬೋದು. ಪಲ್ಯ ಒಳ್ಳೆ ಟೇಸ್ಟಾಗಿರುತ್ತೆ. ಒಂದು 2 ನಿಮಿಷ ಸ್ವಲ್ಪ ಬಿಸಿಗಿದಾಗಲಿ ಅಂತ ಮುಚ್ಚಿಟ್ಟಿದ್ದೀನಿ. ಆಗಲೇ ಬೆಂದಿದೆ. ಸೊ ಒಂದು 2 ನಿಮಿಷ ಇಡ್ತಾಯಿದ್ದೀನಿ. ವೀಕ್ಷಕರೇ, ನಾನು ಅರಿಶಿನ ಪುಡಿ ಹಾಕಿಲ್ಲ, ಬೇಕೆಂದರೆ ಹಾಕ್ಬೋದು, ಹಾಕ್ದೇನೂ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ, ಅಷ್ಟೇ ರುಚಿಕರವಾಗಿದೆ ಅದು. ವೀಕ್ಷಕರೇ, ನಾನು ಬೌಲಿಗೆ ಹಾಕಿಟ್ಟಿದ್ದೀನಿ. ನೋಡಿ, ಹೊಗೆ ಬರ್ತಾಯಿದೆ, ಬಿಸಿ ಬಿಸಿ. ಇದು ಅರಿಶಿನ ಹಾಕಿದರೆ ಒಂಥರ ಕಲರ್ ಬರುತ್ತೆ, ಇಲ್ಲ ಅಂತಲ್ಲ. ನಾನು ಅರಿಶಿನ ಹಾಕಲಿಲ್ಲ. ನಾನು ಮಾಡಿರೋ ಮೆಥಡಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗೇ ರುಚಿಯಾಗಿರುತ್ತೆ. ಪಲ್ಯ ಅಷ್ಟು ಹದವಾಗಿ ಬಂದಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.